ನಮಸ್ಕಾರ ಎಲ್ಲರಿಗೂ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಮೊದಲನೇ ಸರ್ಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಸರ್ಗವನ್ನು ನೋಡ್ತಾ ಹೋಗೋಣ. ಇದರ ವಿಷಯ ನಾರದರು ವಾಲ್ಮೀಕಿ ಮುನಿಗಳಿಗೆ ರಾಮಚರಿತ್ರವನ್ನು ಸಂಕ್ಷೇಪವಾಗಿ ವಿವರಿಸಿದುದು. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ. ತಪಸ್ವಿಗಳಾದಂತಹ ವಾಲ್ಮೀಕಿ ಮಹರ್ಷಿಗಳು ತಪಸ್ಸಿನಲ್ಲಿ ಮತ್ತು ಸ್ವಾಧ್ಯಾಯದಲ್ಲಿ ನಿರತರಾದ ಮಾತು ಬಲ್ಲವರಲ್ಲಿ ಶ್ರೇಷ್ಠರಾದಂತಹ ನಾರದ ಮುನಿವರಿಯರನ್ನು ಅರ್ಘ್ಯ ಪಾದಾದಿಗಳಿಂದ ಪೂಜಿಸಿ ಹೀಗೆ ಪ್ರಶ್ನೆಯನ್ನು ಮಾಡ್ತಾರೆ. ನಾರದ ಮುನಿಗಳೇ, ಈಗ ಲೋಕದಲ್ಲಿ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವ ವೀರ್ಯವಂತನೂ ಧರ್ಮಜ್ಞನೂ ಕೃತಜ್ಞನೂ ಸತ್ಯಭಾಷಿಯೂ ದೃಢವ್ರತ ನಿಷ್ಠೆಯುಳ್ಳವನು ಯಾರು ಇರುವನು? ಸದಾಚಾರದಿಂದ ಯುಕ್ತನೂ ಸಕಲ ಪ್ರಾಣಿಗಳ ಹಿತ ಸಾಧಕನೂ ಸಕಲ ವಿದ್ಯಾಪಾರಂಗತನಾದ ವಿದ್ವಾಂಸನೂ ಸರ್ವಕಾರ್ಯ ಸಮರ್ಥನೂ ಏಕಮಾತ್ರ ಪ್ರಿಯದರ್ಶನ ಅಂದರೆ ಮನೋಹರನಾದಂತಹ ಪುರುಷನು ಯಾರು ಇರುವನು? ಮನಸ್ಸಿನ ಮೇಲೆ ಅಧಿಕಾರವಿರುವವನು, ಕೋಪವನ್ನು ಗೆದ್ದವನು, ಸಾಟಿ ಇಲ್ಲದ ಕಾಂತಿಯುಕ್ತನು, ಯಾರನ್ನು ನಿಂದಿಸದೇ ಇರುವವನು ಯಾರಿದ್ದಾರೆ? ಕುಪಿತನಾಗಿ ಯುದ್ಧಕ್ಕೆ ನಿಂತರೆ ದೇವತೆಗಳೂ ಸಹ ಹೆದರುವಂತಹವನು ಯಾರು ಇರುವರು? ಮಹರ್ಷಿಯೇ, ನಾನು ಇದನ್ನು ಕೇಳಲು ಬಯಸುತ್ತಿರುವೆನು. ಇದರ ಕುರಿತು ನನಗೆ ಬಹಳ ಉತ್ಸುಕತೆ ಇದೆ. ಇಂತಹ ಮಹಾಪುರುಷನ ಕುರಿತು ತಿಳಿಸಲು ತಾವು ಸಮರ್ಥರಾಗಿರುವಿರಿ. ದಯವಿಟ್ಟು ತಿಳಿಸಿರಿ ಎಂಬುದಾಗಿ ವಾಲ್ಮೀಕಿ ಮಹರ್ಷಿಗಳು ನಾರದ ಮುನಿಯನ್ನು ಕೇಳ್ತಾ ಇದ್ದಾರೆ. ವಾಲ್ಮೀಕಿ ಮುನಿಗಳ ಈ ಪ್ರಶ್ನೆಯನ್ನು ಕೇಳಿ 3 ಲೋಕಗಳ ಪ್ರತ್ಯಕ್ಷ ಜ್ಞಾನವುಳ್ಳ ನಾರದರಿಗೆ ಬಹಳ ಸಂತೋಷವಾಗ್ತದೆ. ವಾಲ್ಮೀಕಿಗಳನ್ನು ಸಂಬೋಧಿಸ್ತಾ ನಾರದರು ಈ ರೀತಿಯಾಗಿ ಹೇಳ್ತಾರೆ. ಮಹರ್ಷಿಗಳೇ, ನೀವು ಅನೇಕ ಗುಣಗಳನ್ನು ವರ್ಣಿಸಿರುವಿರಿ. ಸಕಲ ಗುಣ ಪರಿಪೂರ್ಣನಾದ ಓರ್ವ ನರಪುಂಗವನ ವಿಷಯವನ್ನು ಜ್ಞಾನದಿಂದ ತಿಳಿದು ಹೇಳುವೆನು, ಕೇಳಿರಿ. ವೈವಸ್ವತ ಮನುವಿನ ಜ್ಯೇಷ್ಠ ಪುತ್ರನಾದ ಇಕ್ಷ್ವಾಕುವಿನ ವಂಶದಲ್ಲಿ ಉತ್ಪನ್ನನಾದಂತಹ ರಾಮ ಎಂದು ಜನರು ಹೊಗಳುತ್ತಿರುವಂತಹ ಪುರುಷನು ನೀನು ಹೇಳಿದ ಸಕಲ ಲಕ್ಷಣಗಳಿಂದ ಪರಿಪೂರ್ಣನಾಗಿರುವನು. ಅವನು ಮನಸ್ಸನ್ನು ವಶದಲ್ಲಿ ಇಟ್ಟುಕೊಂಡು ಮಹಾಬಲಶಾಲಿಯೂ ಕಾಂತಿಯುಕ್ತನೂ ಧೈರ್ಯವಂತನೂ ಮತ್ತು ಜಿತೇಂದ್ರಿಯನೂ ಆಗಿರುವನು. ಅವನು ಮಹಾಬುದ್ಧಿವಂತನೂ ನೀತಿ ಕೋವಿದನೂ ಉತ್ತಮ ವಾಗ್ಮಿಯೂ ಶೋಭಾ ಸಂಪನ್ನನೂ ಶತ್ರು ಸಂಹಾರಕನೂ ಆಗಿರುವನು. ಇದು ಅವನ ಕಲ್ಯಾಣ ಗುಣಗಳು. ಅವನ ಶರೀರದ ಲಕ್ಷಣಗಳನ್ನು ಕೇಳಿರಿ. ರಾಮನು ಎತ್ತರವಾದ ಹೆಗಲಿನಿಂದ ಕೂಡಿದವನು, ಭುಜಗಳು ದುಂಡಾಗಿವೆ, ಶಂಖದಂತೆ ಕೊರಳು ಉಳ್ಳವನು, ಪುಷ್ಟವಾದಂತಹ ಗದ್ದ ಉಳ್ಳವನಾಗಿರುವನು. ಅವನಿಗೆ ವಿಶಾಲವಾದ ಉಬ್ಬಿದಂತಹ ಎದೆ ಇರುವುದು. ಅವನು ಮಹಾಧನಸ್ಸನ್ನು ಧರಿಸುತ್ತಾನೆ. ಶ್ರೀರಾಮನ ಹೆಗಲುಗಳ ಸಂಧಿ ಪ್ರದೇಶವು ತುಂಬಿಕೊಂಡು ಮೂಳೆಗಳು ಕಾಣದಂತಾಗಿದೆ. ಅವನು ಒಳಗಿನ ಅರಿಷಡ್ವರ್ಗಗಳನ್ನು ಹಾಗೂ ಹೊರಗಿನ ಶತ್ರುಗಳನ್ನು ದಮನ ಮಾಡಿರುವನು. ಅವನ ಬಾಹುಗಳು ಮಂಡಿಯವರೆಗೆ ನೀಳವಾಗಿರುವವು. ಅವನ ಮಸ್ತಕ ಸುಂದರವಾಗಿದ್ದು ಲಲಾಟ ಭವ್ಯ ವಿಶಾಲವಾಗಿದೆ ಹಾಗೂ ನಡಿಗೆಯು ಗಜಗಮನದಂತೆ ಮನೋಹರವಾಗಿದೆ. ರಾಮನ ಶರೀರವು ಹೆಚ್ಚು ಎತ್ತರವೂ ಅಲ್ಲದ ಕುಳ್ಳವೂ ಅಲ್ಲದ ಮಧ್ಯಮವಾಗಿದೆ. ಅವನ ಶರೀರದ ಅಂಗಾಂಗಗಳು ಯುಕ್ತ ಪ್ರಮಾಣದಲ್ಲಿವೆ. ವರ್ಣ ಶ್ಯಾಮಲವಾಗಿದೆ. ಮಹಾ ತೇಜಸ್ವಿಯಾಗಿರುವನು. ಅವನ ವಕ್ಷಸ್ಥಳ ಮಾಂಸಲವಾಗಿ ಉಬ್ಬಿರುವುದು. ಪದ್ಮಪತ್ರದಂತೆ ಕಣ್ಣುಗಳು ವಿಶಾಲವಾಗಿವೆ. ಯಾವಾಗಲೂ ಅನುಪಮ ದೇಹಕಾಂತಿಯಿಂದ ಕೂಡಿದ್ದು ಸಕಲ ವಿಧವಾದ ಶುಭ ಸೂಚಕ ಚಿಹ್ನೆಗಳಿಂದ ಕೂಡಿರುವನು. ಅವನು ಧರ್ಮಸ್ವರೂಪನು, ಧರ್ಮವನ್ನು ತಿಳಿದವನು, ಸತ್ಯ ಪ್ರತಿಜ್ಞನೂ ಪ್ರಜೆಗಳ ಹಿತದಲ್ಲಿ ತೊಡಗಿರುವವನೂ ಆಗಿದ್ದಾನೆ. ಅವನು ಯಶಸ್ವಿಯೂ ಜ್ಞಾನಿಯೂ ಪವಿತ್ರನೂ ಜಿತೇಂದ್ರಿಯನೂ ಮನಸ್ಸನ್ನು ಏಕಾಗ್ರವಾಗಿ ಉಳ್ಳವನೂ ಆಗಿರುವನು. ಪ್ರಜಾಪತಿಯಂತೆ ಪಾಲಕನೂ ಪೌರುಷ ಶ್ರೀ ಸಂಪನ್ನನೂ ವೈರಿಗಳ ವಿಧ್ವಂಸಕನೂ ಸಕಲ ಪ್ರಾಣಿಗಳ ಮತ್ತು ಧರ್ಮದ ರಕ್ಷಕನೂ ಆಗಿರುವನು. ಶ್ರೀರಾಮನು ಸ್ವಧರ್ಮ ಮತ್ತು ಸ್ವಜನರನ್ನು ರಕ್ಷಿಸುವವನಾಗಿದ್ದಾನೆ. ವೇದಾಂಗಗಳ ತತ್ವವನ್ನು ಬಲ್ಲವನು ಹಾಗೂ ಧನುರ್ವೇದದಲ್ಲಿಯೂ ಪ್ರವೀಣನಾಗಿರುವನು. ಸರ್ವಶಾಸ್ತ್ರಗಳ ತತ್ವಗಳನ್ನು ತಿಳಿದಿರುವನು. ಅವನಿಗೆ ವಿಸ್ಮರಣೆ ಎಂಬುದೇ ಇಲ್ಲ. ಪ್ರತಿಭಾ ಸಂಪನ್ನನಾಗಿರುವನು. ಉತ್ತಮ ಉಚ್ಚ ವಿಚಾರವಿದ್ದು ಉದಾರ ಹೃದಯಿಯಾದ ಶ್ರೀರಾಮಚಂದ್ರನು ಮಾತುಕತೆಯಲ್ಲಿ
ಕುಶಲನು ಮತ್ತು ಸಮಸ್ತ ಲೋಕಗಳಿಗೂ ಪ್ರಿಯನಾಗಿರುವನು. ನದಿಗಳು ಸಮುದ್ರವನ್ನೇ ಸೇರುವಂತೆ ಸಾಧು ಸತ್ಪುರುಷರು ಸದಾಕಾಲ ಶ್ರೀರಾಮನನ್ನೇ ಸೇರುವರು. ಅವನು ಆದರ್ಶ ವ್ಯಕ್ತಿಯಾದ ಆರ್ಯನಾಗಿದ್ದು ಎಲ್ಲರಲ್ಲಿ ಸಮಾನ ಭಾವವುಳ್ಳವನಾಗಿದ್ದಾನೆ. ಅವನ ದರ್ಶನವು ಎಲ್ಲರಿಗೆ ಪ್ರಿಯವಾಗಿದೆ. ಸಮಸ್ತ ಗುಣಪೂರ್ಣವಾದ ಶ್ರೀರಾಮಚಂದ್ರನು ತನ್ನ ತಾಯಿ ಕೌಸಲ್ಯೆಯ ಆನಂದವನ್ನು ಹೆಚ್ಚಿಸುವವನಾಗಿದ್ದಾನೆ. ಗಂಭೀರತೆಯಲ್ಲಿ ಸಮುದ್ರದಂತೆ ಇದ್ದು ಧೈರ್ಯದಲ್ಲಿ ಹಿಮಾಲಯದಂತೆ ಆಗಿದ್ದಾನೆ. ಅವನು ಭಗವಾನ್ ವಿಷ್ಣುವಿನಂತೆ ಪರಾಕ್ರಮಶಾಲಿಯಾಗಿರುವನು. ಅವನ ದರ್ಶನ ಚಂದ್ರನಂತೆ ಮನೋಹರವಾಗಿದೆ. ಅವನ ಕ್ರೋಧವು ಕಾಲಾಗ್ನಿಯಂತೆ ಇದೆ. ಪೃಥ್ವಿಯಂತೆ ಕ್ಷಮಾಶೀಲನಾಗಿರುವನು. ತ್ಯಾಗದಲ್ಲಿ ಕುಬೇರನಂತೆ ಮತ್ತು ಸತ್ಯಸಂಧತೆಯಲ್ಲಿ ಇನ್ನೊಬ್ಬ ಧರ್ಮ ದೇವತೆಯೋ ಎಂಬಂತೆ ಇರುವನು. ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದ ಪ್ರಜೆಗಳ ಪ್ರೀತಿಗೆ ಪಾತ್ರನಾದ ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಪ್ರಜೆಗಳ ಪ್ರೀತಿಗೆ ಪಾತ್ರನಾದ ಸತ್ಯ ಪರಾಕ್ರಮಿಯಾದ ಪ್ರಜೆಗಳ ಹಿತಚಿಂತನೆಯಲ್ಲಿಯೇ ಆಸಕ್ತನಾದ ಜ್ಯೇಷ್ಠ ಪುತ್ರನಾದ ಶ್ರೀರಾಮನಿಗೆ ಪ್ರಜೆಗಳಿಗೆ ಸಂತೋಷವನ್ನುಂಟು ಮಾಡುವ ಅಭಿಲಾಷೆಯಿಂದ ದಶರಥ ಮಹಾರಾಜನು ಯುವರಾಜ ಪಟ್ಟಾಭಿಷೇಕ ಮಾಡಲು ಇಚ್ಛಿಸಿದನು. ಅನಂತರ ರಾಮನ ಪಟ್ಟಾಭಿಷೇಕದ ಸಿದ್ಧತೆಗಳನ್ನು ನೋಡಿ ರಾಣಿ ಕೈಕೇಯಿಯು ಮೊದಲೇ ಪಡೆದುಕೊಂಡಿದ್ದ 2 ವರಗಳನ್ನು ದಶರಥ ರಾಜನಲ್ಲಿ ರಾಮನಿಗೆ ವನವಾಸ ಮತ್ತು ಭರತನಿಗೆ ಪಟ್ಟಾಭಿಷೇಕವಾಗಲಿ ಎಂದು ಬೇಡಿಕೊಂಡಳು. ರಾಜ ದಶರಥನು ಸತ್ಯವಚನದ ಕಾರಣ ಧರ್ಮ ಬಂಧನದಲ್ಲಿ ಬಂಧಿತನಾಗಿ ಪ್ರಿಯ ಪುತ್ರನಾದ ಶ್ರೀರಾಮನನ್ನ ಕಾಡಿಗೆ ಕಳುಹಿಸಿದನು. ಕೈಕೇಯಿಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ತಂದೆಯ ಆಜ್ಞಾ ಪರಿಪಾಲನೆಗಾಗಿ ಕೃತ ಪ್ರತಿಜ್ಞನಾದಂತಹ ಸಮರ್ಥನಾದ ಶ್ರೀರಾಮಚಂದ್ರನು ಕಾಡಿಗೆ ತೆರಳಿದನು. ರಾಮನಿಗೆ ಅತಿ ಪ್ರಿಯನು, ವಿನಯ ಸಂಪನ್ನನು, ಸುಮಿತ್ರಾದೇವಿಗೆ ಆನಂದದಾಯಕನೂ ಆದಂತಹ ಲಕ್ಷ್ಮಣನು ರಾಮನ ವಿಷಯದಲ್ಲಿ ಶ್ರೇಷ್ಠವಾದ ಸೋದರ ಭಾವವನ್ನು ವ್ಯಕ್ತಪಡಿಸುತ್ತಾ ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಹೊರಟ ಶ್ರೀರಾಮನನ್ನ ಅನುಸರಿಸಿ ನಡೆದನು. ಶ್ರೀರಾಮನಿಗೆ ಪ್ರಾಣ ಸಮಾನಳಾದಂತಹ ಹಾಗೂ ಹಿತಕರಳಾದ ಜನಕ ಕುಲೋತ್ಪನ್ನಳಾದ ದೇವ ಮಾಯೆಯಂತೆ ಅವತರಿಸಿದ ಲಾವಣ್ಯ ಸಂಪತ್ತುಗಳಿಂದ ಕೂಡಿದ್ದ ಸರ್ವ ಶುಭ ಲಕ್ಷಣಗಳಿಂದ ಯುಕ್ತಳಾಗಿದ್ದ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ದಶರಥನ ಸೊಸೆಯಾದ ಸೀತೆಯು ಚಂದ್ರನನ್ನು ಅನುಸರಿಸಿ ಹೋಗುವ ರೋಹಿಣಿಯಂತೆ ಶ್ರೀರಾಮಚಂದ್ರನ ಹಿಂದೆ ಕಾಡಿಗೆ ಹೋದಳು. ಸೀತಾಲಕ್ಷ್ಮಣ ಸಹಿತ ಕಾಡಿಗೆ ಹೊರಟ ಶ್ರೀರಾಮನನ್ನು ಅನುಸರಿಸಿ ಹೋಗುವಂತೆ ದಶರಥನು ತನ್ನ ಸಾರಥಿಯನ್ನು ಕಳುಹಿಸಿದನು. ಪಟ್ಟಣಿಗರು ತಮಸಾ ನದಿಯವರೆಗೆ ಶ್ರೀರಾಮನನ್ನು ಹಿಂಬಾಲಿಸಿದರು ಹಾಗೂ ಸ್ವಲ್ಪ ದೂರದವರೆಗೆ ದಶರಥನೂ ಅನುಸರಿಸಿ ಹೋದನು. ಗಂಗಾ ತೀರದಲ್ಲಿ ಶೃಂಗವೇರಪುರಕ್ಕೆ ಹೋದ ಬಳಿಕ ಶ್ರೀರಾಮನು ಸೂತನನ್ನ ಅಯೋಧ್ಯೆಗೆ ಕಳುಹಿಸಿದನು. ಧರ್ಮಾತ್ಮನಾದ ರಾಮನು ತನಗೆ ಪ್ರಿಯನಾದ ನಿಷಾದ ರಾಜ ಗುಹನೊಡನೆ ಸೇರಿದನು. ನಿಷಾದ ರಾಜನಾದ ಗುಹನು ಸಿದ್ಧಪಡಿಸಿದಂತಹ ದೋಣಿಯ ಮೂಲಕ ಸೀತಾಲಕ್ಷ್ಮಣ ಸಹಿತ ಶ್ರೀರಾಮನು ಗಂಗಾ ನದಿಯನ್ನು ದಾಟಿ ಅನಂತರ ಗುಹನನ್ನ ಬೀಳ್ಕೊಟ್ಟು ಅರಣ್ಯದಲ್ಲಿ ಮುಂದೆ ನಡೆದನು. ಜಲಸಮೃದ್ಧವಾದ ಅನೇಕ ನದಿಗಳನ್ನು ದಾಟಿ ಭರದ್ವಾಜರ ಆಶ್ರಮವನ್ನು ಸೇರಿದರು. ಭರದ್ವಾಜರ ನಿರ್ದೇಶನದಂತೆ ಚಿತ್ರಕೂಟ ಪರ್ವತಕ್ಕೆ ಹೋದರು. ಅಲ್ಲಿ ಅವರು ದೇವತೆಗಳಂತೆ ಗಂಧರ್ವರಂತೆ ವನದಲ್ಲಿ ಅನೇಕ ಲೀಲೆಗಳನ್ನು ಮಾಡುತ್ತಾ ಒಂದು ರಮಣೀಯ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಆನಂದದಿಂದ ಇದ್ದರು. ರಾಮನು ಚಿತ್ರಕೂಟಕ್ಕೆ ಹೋದ ಬಳಿಕ ಪ್ರೀತಿಯ ಪುತ್ರನ ಅಗಲಿಕೆಯ ಶೋಕದಿಂದ ಪೀಡಿತನಾದ ದಶರಥ ಮಹಾರಾಜನು ರಾಮನನ್ನ ಪದೇ ಪದೇ ನೆನೆಯುತ್ತಾ ವಿಲಪಿಸುತ್ತಾ ಸ್ವರ್ಗವನ್ನ ಏರಿದನು. ದಶರಥನು ಸ್ವರ್ಗವಾಸಿಯಾದ ಬಳಿಕ ವಸಿಷ್ಠಾದಿ ಪ್ರಮುಖರು ಭರತನನ್ನ ರಾಜ್ಯವಾಳಲು ನಿಯೋಜಿಸಿದರು. ಆದರೆ ಮಹಾಬಲಶಾಲಿಯಾದ ವೀರಭರತನು ರಾಜ್ಯವನ್ನು ಆಳಲು ಬಯಸದೆ ಪೂಜ್ಯ ರಾಮನನ್ನ ಪ್ರಸನ್ನನಾಗಿಸಲು ಅವನಿಗೇ ರಾಜ್ಯವನ್ನು ಒಪ್ಪಿಸಲು ಅರಣ್ಯಕ್ಕೆ ಹೊರಟನು. ಅಲ್ಲಿಗೆ ಹೋದ ಬಳಿಕ ಸದ್ಭಾವನಾಯುಕ್ತ ಭರತನು ಅಣ್ಣನಾದ ಸತ್ಯ ಪರಾಕ್ರಮಿ ಮಹಾತ್ಮ ಶ್ರೀರಾಮನಲ್ಲಿ ಬದ್ಧಾಂಜಲಿಯಾಗಿ ಹೀಗೆ ಹೇಳಿದನು: ಅಣ್ಣ, ಧರ್ಮಜ್ಞನಾದ ನೀನೇ ರಾಜನಾಗಬೇಕು. ಆದರೆ ಮಹಾನ್ ಯಶಸ್ವಿ ಪರಮ ಉದಾರಿ ಪ್ರಸನ್ನವದನ ಮಹಾಬಲಿ ಶ್ರೀರಾಮನು ತಂದೆಯ ಆದೇಶವನ್ನು ಪಾಲಿಸಲಿಕ್ಕಾಗಿ ರಾಜ್ಯವನ್ನು ಬಯಸದೆ ಆ ಭರತಾಗ್ರಜನು ತನ್ನ ಪಾದುಕೆಗಳನ್ನು ಅವನಿಗೆ ಇತ್ತು, ಈ ಪಾದುಕೆಗಳನ್ನು ತನ್ನ ಪ್ರತಿನಿಧಿ ಎಂದು ಭಾವಿಸಿ ನೀನು ರಾಜ್ಯಭಾರ ಮಾಡು ಎಂದು ಹೇಳಿ ದುಃಖಿಸುತ್ತಿದ್ದ ಭರತನನ್ನು ಮತ್ತೆ ಮತ್ತೆ ಸಂತೈಸಿ ಕಳುಹಿಸಿಕೊಟ್ಟನು. ಭರತನ ಇಚ್ಛೆಯೂ ಪೂರ್ಣವಾಗಲಿಲ್ಲ. ಆದರೂ ಅವನು ರಾಮನ ಚರಣಗಳನ್ನು ಸ್ಪರ್ಶಿಸಿ ಅವನ ಅಪ್ಪಣೆಯಂತೆ ರಾಮನ ಆಗಮನವನ್ನು ಪ್ರತೀಕ್ಷೆ ಮಾಡುತ್ತಾ ನಂದಿಗ್ರಾಮದಲ್ಲಿ ಇದ್ದು
ರಾಜ್ಯವಾಳಲು ತೊಡಗಿದನು. ಇವತ್ತಿನ ಈ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಮೊದಲನೇ ಸರ್ಗದ ವಿಡಿಯೋವನ್ನು ಇಲ್ಲಿಗೆ ಮುಗಿಸಿ ಈ ವಿಡಿಯೋವನ್ನು ಮುಂದಿನ ಶನಿವಾರ ಮತ್ತೆ ಮುಂದುವರಿಸೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.